ಒಂದು ಇಡೀ ಹಿಂದೂ ಸಮಾಜವನ್ನು ಛಿದ್ರ ಮಾಡೋಂಥ ಪ್ರಯತ್ನ, ಎರಡನೇದು ಹಿಂದೂ ಸಮಾಜದಲ್ಲಿ ಸಂಪೂರ್ಣ ಗೊಂದಲ ಇದನ್ನು ಸೃಷ್ಟಿ ಮಾಡಿದ್ದಾರೆ. ಕ್ಯಾಬಿನೆಟ್ ಮಂತ್ರಿಗಳೇ, ಕಾಂಗ್ರೆಸ್ಸಿನ ಸಚಿವರು, ಮುಖ್ಯಮಂತ್ರಿಗಳ ಎದುರಿಗೇ ಇದ್ಯಾವುದೇ ಕಾರಣಕ್ಕೂ ಕೂಡ ಆಗಬಾರ್ದು ಅನ್ನೋಂಥ ಗಲಾಟೆ ಮಾಡಿದ್ದು ನಿಮ್ಮ ಪತ್ರಿಕೆಗಳಲ್ಲೇ ನಾನು ನೋಡಿದೆ. ಇದು ಮಂತ್ರಿಗಳದು. ಸಾಧು ಸಂತರು ಎಲ್ಲರೂ ಕೂಡ ಒಟ್ಟಿಗೆ ಇದ್ದವರು. ಈಗ ಅದಲ್ಲೂ ಕೂಡ ಸ್ವಲ್ಪ ಬಿರುಕು ಬರೋಂಥ ವ್ಯವಸ್ಥೆ ಈ ಒಂದು ಜಾತಿಗಣದಿಂದ ಆಗಿದೆ. ಹಿಂದೂ ಸಮಾಜದ ಎಲ್ಲ ಜಾತಿಗಳಲ್ಲೂ ಗೊಂದಲ ಇದನ್ನು ಸೃಷ್ಟಿ ಮಾಡಿದೆ ಈ ಸರ್ಕಾರ. ಅಷ್ಟೇ ಅಲ್ಲ, ವಿಶೇಷವಾಗಿ ಲಿಂಗಾಯತ ಸಮಾಜದಲ್ಲಂತೂ ಅತಿ ಹೆಚ್ಚು ಗೊಂದಲ ಆಗಿದೆ. ಅನೇಕ ಹಿರಿಯರು, ಸಾಧು ಸಂತರು ಇದನ್ನು ಹಿಂದೂ ಅಂತ ಬರೆಸಬೇಕು ಅನ್ನೋಂಥ ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಸಿರಿಗೆರೆಯ ಡಾಕ್ಟರ್ ಇರ್ಬೋದು, ಅದೇ ರೀತಿ ನಮ್ಮ ರಂಭಾಪುರಿಯ ಪೂಜ್ಯ ಜಗದ್ಗುರುಗಳಿರ್ಬೋದು, ಸಿದ್ಧಗಂಗಾ ಜಗದ್ಗುರುಗಳಿರ್ಬೋದು, ಅತಿ ಹೆಚ್ಚು ಲಿಂಗಾಯತ ಸಮಾಜದ ಸ್ವಾಮಿಗಳು ಕೂಡ ಅದನ್ನು ಹಿಂದೂ ಧರ್ಮ ಅಂತ ಬರೀಬೇಕು ಅನ್ನೋಂಥ ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲ ಅಲ್ಲೊಬ್ಬರು ಇಲ್ಲೊಬ್ಬರು ಬೇರೆ ಬೇರೆನೂ ಹೇಳಿದ್ದಾರೆ. ಗೊಂದಲ ಒಟ್ಟಾರೆ. ಇನ್ನು ವೀರಶೈವ ಸಮಾಜದ ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂತಂದರೆ, ಉದಾಹರಣೆಗೆ ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಸಹಿ ಹಾಕಿರೋಂಥ ಶ್ರೀಯುತ ಈಶ್ವರ ಖಂಡ್ರೆ ಅವರು, ಸಚಿವರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಹಿರಿಯ ಉಪಾಧ್ಯಕ್ಷರು ಮತ್ತು ಮಹಾಪ್ರಧಾನ ಕಾರ್ಯದರ್ಶಿಗಳು ಅಂತ ಸಹಿ ಕೂಡ ಮಾಡಿದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಅವರು, ಅನುಬಂಧ 1 ಕಾಲಂ ನಂಬರ್ 8ರಲ್ಲಿ, ಅಂದರೆ ಧರ್ಮದ ಕಾಲಂನಲ್ಲಿ ಸಂಕೇತ ಸಂಖ್ಯೆ 11ರಲ್ಲಿ ನೀಡಿರುವ ಇತರೆ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಥವಾ ತಮ್ಮ ವಿವೇಚನೆಯಂತೆ ನಮೂದಿಸುವುದು. ವೀರಶೈವ ಲಿಂಗಾಯತ ಅಥವಾ ತಮ್ಮ ವಿವೇಚನೆಯಂತೆ. ಇದಕ್ಕೇನ ಅರ್ಥ ನನಗಂತೂ ಆಗ್ತಿಲ್ಲ. ಇದೇ ಈಶ್ವರ ಖಂಡ್ರೆಯವರು ಹುಬ್ಬಳ್ಳಿಯಲ್ಲಿ ನಡೆದಂಥ ಸಾಧು ಸಂತರ ಸಮಾವೇಶ, ದೊಡ್ಡ ಸಮಾವೇಶದಲ್ಲಿ ಅಲ್ಲಿ ಧರ್ಮ ಇದ್ರ ಕಾಲಂನಲ್ಲಿ ಹಿಂದೂ ಅಂತ ಬರೀರಿ ಅಂತ ಅಲ್ಲಿ ಭಾಷಣ ಮಾಡ್ತಾರೆ. ಎಷ್ಟು ಗೊಂದಲಗಳು ಅಂತ ನಾನು ಹೇಳಕ್ಕೆ ಹೊರಟಿರೋದು. ಮಾನ್ಯ ಎಂ ಬಿ ಪಾಟೀಲರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇದನ್ನು ಹಿಂದೂ ಅಂತ ಬರೆಯೋದು ಬೇಡ, ವೀರಶೈವ ಅಂತ ಬರ್ಕೊಳ್ಳಿ ಅಂತ. ವೀರಶೈವ ಸಮಾಜವನ್ನು ಛಿದ್ರ ಮಾಡಿರೋಂಥ ಒಂದು ಯಶಸ್ಸು ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಕ್ಕಿದೆ. ಇದರಲ್ಲಿ ಅವರು ಉದ್ಧಾರ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾನು ಅದಕ್ಕೋಸ್ಕರ ಇದನ್ನು ಹೇಳೋಕ್ಕೆ ಇಷ್ಟಪಟ್ಟಿದ್ದು ಪ್ರಾರಂಭದಲ್ಲೇ. ಈ ಜಾತಿ ಜನಗಣನೆಯಿಂದನೇ ಈ ಸರ್ಕಾರ ಬಿದ್ದೋಗುತ್ತೆ. ಇವತ್ತು ಇದು ಶುರುವಾಗಿದೆ ಗೊಂದಲ. ಕ್ಯಾಬಿನೆಟ್ಟಲ್ಲೂ ಶುರುವಾಗಿದೆ, ಹೊರಗಡೆನೂ ಶುರುವಾಗಿದೆ. ಇವತ್ತು ಬರ್ತಾ 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 ಅದು ಎಂಥದೋ ಒಂದು ವರದಿ ಕೊಡಬೇಕು ಅಂತ ಬರುತ್ತೆ. ಆ ವರದಿ ಬಿಡುಗಡೆ ಆಗ್ತಿದ್ದಂಗೆ ಶುರುವಾಗುತ್ತೆ. ನಮ್ಮ ಜಾತಿ ಇಷ್ಟು ಕಮ್ಮಿ ಇದೆ, ನಮ್ಮ ಜಾತಿ ಇಷ್ಟು ಕಡಿಮೆ ಬರ್ತಾರೆ, ನಾವು ಇದಕ್ಕಿಂತ 10ರಷ್ಟಿದ್ದೀವಿ, ಹೀಗೆಲ್ಲ ಶುರುವಾಗುತ್ತೆ. ಕ್ಯಾಬಿನೆಟ್ ಮಂತ್ರಿಗಳು ಗಲಾಟೆ ಶುರುವಾಗುತ್ತೆ, MLAಗಳು ಗಲಾಟೆ ಶುರುವಾಗುತ್ತೆ. ಇದು ಜಾತಿ ಜನಗಣತಿ ಬೇಡ ಅಂತ ನಾವು ಅವತ್ತು ಹೇಳಿದ್ವಿ, ನೀವು ಕೇಳಲ್ಲ ನೀವು ಅಂತ ಕ್ಯಾಬಿನೆಟ್ನಲ್ಲೂ ಹೇಳ್ತಾರೆ. ಎಲ್ಲ ಸಾಧು ಸಂತರು ಹೇಳಿದರು ಬೇಡ ಅಂತ. ತಯಾರಿ ಇಲ್ಲದೆ ನೀವು ಮಾಡ್ಕೊಳ್ತಿದ್ದೀರಿ, ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಇನ್ನೇನು ವಾಪಸ್ ತೊಗೋಬೇಕು ಅಂತ ಹೇಳೋ ಪ್ರಶ್ನೆ ಇಲ್ಲ. ಜಾತಿ ಜನಗಣತಿ ನಡೆಸ್ಕೊಂಡು ಹೋಗಲಿ, ಪರವಾಗಿಲ್ಲ ಅಂತ ಕೋರ್ಟ್ ಹೇಳಿರೋಂಥ ಈ ಸಂದರ್ಭದಲ್ಲಿ ನಾನು ಕೋರ್ಟಿನ ವಿರುದ್ಧ ಮಾತಾಡೋಕ್ಕೆ ಇಷ್ಟಪಡಲ್ಲ. ಆದರೆ ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, ಹಿಂದೂ ಸಮಾಜವನ್ನು ಛಿದ್ರ ಮಾಡಿದ್ದಾರೆ. ಅದಕ್ಕಿಂತ ಜಾಸ್ತಿ ವೀರಶೈವ ಸಮಾಜವನ್ನು ಕೂಡ ಛಿದ್ರ ಮಾಡೋದ್ರಲ್ಲಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಈ ರೀತಿ ಹಿಂದೂ ಸಮಾಜವನ್ನು ಛಿದ್ರ ಮಾಡೋಂಥ ಪ್ರಯತ್ನದಲ್ಲಿ ಯಶಸ್ವಿಯಾಗಿರೋಂಥ ಸಿದ್ದರಾಮಯ್ಯವರು ಖಂಡಿತ ಅವ್ರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋಕ್ಕೆ ಸಾಧ್ಯನೇ ಇಲ್ಲ. ಇದು ಯಾವತ್ತು ಬಿಡುಗಡೆ ಆಗುತ್ತೋ ಗೊತ್ತಿಲ್ಲ. ಬಿಡುಗಡೆ ಅಕಸ್ಮಾತ್ 99 ಭಾಗ ಇದು ಬಿಡುಗಡೆ ಆಗಲ್ಲ. ಈ ವರದಿನೇ ಬಿಡುಗಡೆ ಆಗಲ್ಲ. 420 ಕೋಟಿ ಹೆಂಗೆ ಹಿಂದೆ 165 ಕೋಟಿ ರೂಪಾಯಿ ನೀರಿಗೆ ಹೋಮ ಹಾಕಿದ್ರಲ್ಲ ಕಾಂತರಾಜ್ ವರದಿ, 169 ಕೋಟಿ, ಹಾಗೆ ಈ 420 ಕೋಟಿನೂ ಹೋಗುತ್ತೆ. ಬಹಳ ಅನ್ಯಾಯ ಇದು. 420 ಕೋಟಿ ಹೋಗಿದ್ದು, 169 ಕೋಟಿ ಹೋಗಿದ್ದು ಜನಕ್ಕೆ ಅನುಕೂಲ ಆಗುತ್ತಾ? ಜನ ಒಂದಾಗ್ತಾ ಇದ್ದಾರಾ? ಇಲ್ಲ. ಇವ್ರಿಗೆ ದಿಟ್ಟ ಹೆಜ್ಜೆ ತೊಗೊಳಕ್ಕೂ ಬರಲ್ಲ ಮುಖ್ಯಮಂತ್ರಿಗಳಿಗೆ. ಹಿಂದೆ ದೇವರಾಜ ಅರಸು ಅವರು ಹಾವನೂರು ವರದಿನ ಬಿಡುಗಡೆ ಮಾಡೋಂಥ ಸಂದರ್ಭದಲ್ಲಿ ಕೆಲವರು ವಿರೋಧ ಮಾಡಿದ್ರು, ಹೌಸಲ್ಲೂ ವಿರೋಧ ಮಾಡಿದ್ರು. ಅವ್ರು ಪಕ್ಕಕ್ಕೆ ಸರಿಸಿದ್ರು, ಸುಮ್ಮನೆ ಕೂತ್ಕೊಳ್ಳಿ ಸಾಕು ಅಂತ ಬಿಡುಗಡೆ ಮಾಡಿದ್ರು. ಆದರೆ ಈ ತಾಕತ್ತು ಇಲ್ಲ ಇವರಿಗೆ. ಇವರೇನು
ಕಾಂತರಾಜ್ ಅವ್ರಿಗೆ ತಾಕತ್ತಿದ್ದರೆ ನಾನು ಮುಂದಿನ ಕ್ಯಾಬಿನೆಟ್ ಮಾಡ್ತೀನಿ ಅಂತ ಮಾಡಲಿಲ್ಲ. ಕೊನೆಗೆ ದೆಹಲಿ ಹೋಗ್ತಿದ್ದಂಗೆ ಅಲ್ಲಿ ಹೇಳಿದ್ರು ಇದು 10 ವರ್ಷದ ಹಳೇದು, 90 ದಿನದಲ್ಲಿ ಮುಗಿಸಿ ಅಂತ ಬಂದು ಹೇಳಿದ್ರು. 90 ದಿನದಲ್ಲಿ ಮುಗಿಸಿದ್ರಾ? ಈಗ 15 ದಿನ ಟೈಮ್ ಕೊಟ್ಟಿದ್ದಾರೆ. ಇದರೆಲ್ಲ ಆಗತ್ತಾ? ಬರೆದಿಟ್ಕೊಳ್ಳಿ. 420 ಕೋಟಿ ಹೋಗುತ್ತೆ ವಿನಃ ಈ ಜಾತಿ ಜನಗಣತಿ ಆಗಲ್ಲ. ಬರೀ 420 ಕೋಟಿ ಹೋಗೋದಲ್ಲ, ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಸ್ಥಾನ ಕೂಡ ಹೋಗುತ್ತೆ. ಹಿಂದೂ ಸಮಾಜವನ್ನು ಛಿದ್ರ ಮಾಡೋಂಥ ಶಕ್ತಿ ಯಾರಿಗೂ ಇಲ್ಲ. ನಡೀತಾ ಇದೆ. ನಾನು ಹೇಳ್ತೀನಲ್ಲ, ನಿರೀಕ್ಷಿತ ಗುರಿ ಮುಟ್ಟತ್ತೋ ಬಿಟ್ಟು ಯಾರ್ಯಾರು ಈ ಒಂದು ಏನು ಸಮೀಕ್ಷೆ ಹೋಗ್ತಾ ಇದ್ದಾರಲ್ಲ. ನಿನ್ನೆ ಒಬ್ಬ ಅಡ್ವೊಕೇಟ್ ನಮ್ಮ ಮನೆ ಬಂದಿದ್ದರು. ಅವ್ರು ಶ್ರೀಮತಿಯವರು ಟೀಚರು, 2 ಮನೆ ಮಾಡಿದಾರಂತೆ. ಇಡೀ ದಿನಕ್ಕೆ 2 ಮನೆ ಮಾಡಿದ್ದಾರೆ. ಏನು ಕೇಳಬೇಕು ಅನ್ನೋದು ಸಮೀಕ್ಷೆ ಹೋಗೋರಿಗೂ ಗೊತ್ತಿಲ್ಲ. ಓದ್ತಾರೆ ಅವರು. ಉತ್ತರ ಏನು ಕೊಡಬೇಕು ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಬ್ಯಾಂಕ್ ಅಕೌಂಟ್ ಇದೆಯಾ ಅಂತಿದ್ದಂಗೆ ಗಾಬರಿ ಆಗ್ಬಿಡ್ತಾರಂತವ್ರು. ಬ್ಯಾಂಕ್ ಅಕೌಂಟ್ ಕೊಡಿ ಅಂತ. ಏನೋ ಇನ್ನೇನು ಮಾಡಿಬಿಡ್ತಾರೋ ಗೊತ್ತಿಲ್ಲ, ಅಕೌಂಟೇ ಇಲ್ಲ ಅಂದ್ಬಿಡ್ತಾರಂತೆ. ನನಗೆ ನಡೆದಂಥ ಪ್ರಾಕ್ಟಿಕಲಾಗಿ ನಡೆದಂಥ ವಕೀಲರು ಹೇಳಿದ ಮಾತು ನನಗಿದ್ದು. ಹೀಗೆ ವಿಚಿತ್ರವಾಗಿದೆ ಈ ಸಮೀಕ್ಷೆ. ಯಾಕೆ ಈ ಸಮೀಕ್ಷೆ ಹಠ ಇದೆಯಾ? ಮಾಡಿ ತೋರಿಸ್ಬೇಕಿತ್ತು. ಯಾಕೆ ಬಿಟ್ರಿ ಕಾಂತರಾಜ್ ವರದಿ? 10 ವರ್ಷ ತಡ ಆಯಿತು. 10 ವರ್ಷ ತಡ ಆಗಿದ್ದ ಕಾರಣ ನೀವೇ. ಆಂಜನೇಯ ಸಿದ್ದರಾಮಯ್ಯ ಇಬ್ಬರು ಒಟ್ಟಿಗೆ ಹೇಳಿ, ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕ ನಾನಾದಾಗ ಇದನ್ನು ಪ್ರಸ್ತಾಪ ಮಾಡಿದ್ದೆ. ನನ್ನ ಜೊತೆಗೆ ಉಗ್ರಪ್ಪನವರು HM ರೇವಣ್ಣವರು ಮಾಡಿದ್ರು. ಈ ಸರ್ಕಾರ ಇರೋದ್ರೊಳಗೆ ಯಾರೇ ಅಡ್ಡ ಬಂದರೂ ಬಿಡಲ್ಲ, ನಾವು ಇದನ್ನು ಅನೌನ್ಸ್ ಮಾಡೇ ಮಾಡ್ತೀವಿ ಅಂತ ಹೇಳಿದಂಥ ವ್ಯಕ್ತಿ 10 ವರ್ಷ ತಡ ಆಗೋಕ್ಕೆ ಕಾರಣ ಇವರೇ. ಇವರಿಗೆ ಹಿಂದುಳಿದ ವರ್ಗದ ದಲಿತರ ಚಾಂಪಿಯನ್ ಆಗಬೇಕು ಅನ್ನೋಂಥ ಹೆಸರು ಮಾತ್ರ ತಗೋಬೇಕು ಅನ್ನೋಂಥ ಆಸೆ ವಿನಃ ಅವ್ರು ಉದ್ಧಾರ ಆಗಬೇಕು ಅಂತ ಇವ್ರ ಉದ್ದೇಶ ಅಲ್ಲ. ಬರೆದಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಕೂಡ ಈ ವರದಿ ಪೂರ್ಣ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೂ ಕೂಡ ರಿಲೀಸ್ ಆಗಲ್ಲ. ಆದರೆ ಇವರು ನಾನಾದರೂ ಹಿಂದುಳಿದವ್ರ ಚಾಂಪಿಯನ್ ಅಂತ ಹೇಳ್ಕೊಂಡ್ರು. ದೆಹಲಿಗೆ ಹೋಗ್ತಿದ್ದಂಗೆ ಅಲ್ಲಿ ಕೇಂದ್ರದವ್ರು ಮುಚ್ಕೊಂಡು ಕೂತ್ಕೊಂಡ್ಬರ್ತಾರೆ. ಇದು ಅದೇ ಕತೆ ಆಗುತ್ತೆ. ಯಾವ ರೀತಿ ಕಾಂತರಾಜ್ ವರದಿ ಹಾಳಾಗೋಯ್ತೋ, ಮಾಡಿದ್ರು ಇವರು, ಈ ವರದಿನೂ ಹಾಳು ಮಾಡ್ತಾರೆ. ನನಗೆ ತುಂಬ ಸ್ಪಷ್ಟ. ಎಕ್ಸೆಪ್ಟ್ ಲಿಂಗಾಯತ್ ಸಮಾಜದಲ್ಲಿ ಆಗಿರೋಂಥ ಗೊಂದಲ ಬಿಟ್ಟರೆ ಹಿಂದೂ ಸಮಾಜದ ಎಲ್ಲ ಜಾತಿಯವರು ಕೂಡ ನಾವು ಹಿಂದೂ ಅಂತ ಬರೆಸ್ಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಇದು ನನಗೆ ತುಂಬ ಸಂತೋಷ. ಬ್ರಾಹ್ಮಣರು ಇರ್ಬೋದು, ಅವರೇನು ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಮ ಉಪಜಾತಿ ಆಮೇಲೆ ಯಾವ್ದಾದ್ರು ಬರ್ಕೊಳ್ಳಿ, ಹಿಂದೂ ಧರ್ಮ ಅಂತ ಬರೀರಿ. ಕುರುಬರು ಅವರು ಹೇಳ್ತಾರೆ ಹಿಂದೂ ಧರ್ಮ ಬರೀರಿ. ನನ್ನ ಸ್ವಾಮೀಜಿಗಳೆಲ್ಲ ಸಿಕ್ಕಿದ್ರು, ನೇರವಾಗಿ ಹೇಳಿದ್ರು. ಒಂದು ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಬಂದಿದ್ರು, ಇಲ್ಲ ಹಿಂದೂ ಅಂತ ಬರೆಸ್ತಾ ಇದ್ದೀವಿ ಅಂತ. ನಿರ್ಮಲಾನಂದ ಸ್ವಾಮೀಜಿ ಒಕ್ಕಲಿಗರು ನಾವು ಹಿಂದೂ ಅಂತ ಬರೆಸ್ಬೇಕು ಅಂತ ಹೇಳಿದರು. ಎಲ್ಲ ಹಿಂದುಳಿದ ಸಮಾಜದವರು ಹೇಳ್ತಾರೆ, ಹಿಂದುಳಿದವರು ದಲಿತರು ಮಾದಾರ ಚೆನ್ನೈ ಸ್ವಾಮಿಗಳು ಹೇಳ್ತಾರೆ ಹಿಂದೂ ಅಂತ ಬರೆಸ್ರಿ ಅಂತ. ಗೊಂದಲ ಉಂಟಾಗಿರೋದು ಲಿಂಗಾಯತ್ ಸಮಾಜದಲ್ಲಿ ಮಾತ್ರ. ಇದಕ್ಕೂ ಕಾರಣ ಈ ಕಾಂಗ್ರೆಸ್ ಸರ್ಕಾರವೇ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಹಿಂದೂ ಸಮಾಜವನ್ನು ಛಿದ್ರ ಮಾಡೋಕ್ಕಾಗಲ್ಲ. ಈ ರೀತಿ ದಲಿತರ ಈ ಲಿಂಗಾಯತ್ ಸಮಾಜವನ್ನು ಕೂಡ ಇರೋಂಥ ಸ್ವಾಮಿಗಳು ನಾನು ಪ್ರಾರ್ಥನೆ ಮಾಡ್ತೀನಿ, ನೀವು ನಿಮ್ಮ ಸಂಖ್ಯೆ ಏನು ಕತೆ ಅನ್ನೋದನ್ನು ನಿಮ್ಮ ಜಾತಿದು ಏನು ಬೇಕಾದ್ರೆ ಬರ್ಸ್ಕೊಳ್ಳಿ. ಆ ಧರ್ಮದ ವಿಚಾರ ಬಂದಂಥ ಸಂದರ್ಭದಲ್ಲಿ ದಯವಿಟ್ಟು ಹಿಂದೂ ಅಂತ ಬರೆಸಿ ಅಂತ ಅವ್ರಿಗೆ ಪ್ರಾರ್ಥನೆ ಮಾಡ್ತಂದೆ. ಉಳಿದೆಲ್ಲ ಸ್ವಾಮೀಜಿಗಳು ಕೂಡ ಬ್ರಾಹ್ಮಣರು, ಅದೇ ರೀತಿ ಒಕ್ಕಲಿಗರು, ಎಲ್ಲ ಕುರುಬರು, ಎಲ್ಲ ಹಿಂದುಳಿದವರು, ಅದೇ ರೀತಿ ಎಲ್ಲ ದಲಿತರು ಹಿಂದೂ ಅಂತ ಬರೆಸ್ಬೇಕು ಅಂತ ಹೇಳಿದರೆ ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.